ಕುದುರೆ ಕಂಟಿನ್ಯೂ ನಿಂತ್ಕೊಂಡಿರುತ್ತೆ, ಅದು ನಿಂದಿರ್ಲಿಕ್ಕೆ ಎನರ್ಜಿ ಬರೋದೇ ಹುರುಳಿಕಾಳಿಂದ. ನೋಡಿ, ಎನರ್ಜಿಗೆ ಇನ್ನೊಂದು ಹೆಸರೇ ಹಾರ್ಸ್. ನಾವು ಎನರ್ಜಿನ ಯೂನಿಟ್ಸ್ ಏನಂತೀವಿ, ನಾವು ಹಾರ್ಸ್ ಪವರ್ ಅಂತೀವಿ, ಅಂದರೆ ಅಶ್ವಶಕ್ತಿ ಅಂತ ಕರಿತೀವಿ ನಾವು. ಅಂದರೆ ಎನರ್ಜಿ ಈಸ್ ಈಕ್ವಲ್ ಟು ಹಾರ್ಸ್. ಇದು ಹುರುಳಿಕಾಳಿಗೆ ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಯಾಕಂತಾರೆ, ಏನು ಯೂನಿಟ್ ಇನ್ಸ್ಟೆಡ್ ಮತ್ತೆ ಅದು ಎನರ್ಜಿನೇ. ಅದಕ್ಕೋಸ್ಕರ ನಮಗೆ ಅದೇ ಎನರ್ಜಿ ನಮಗೆ ಬರುತ್ತೆ. ನಿಮಗೆ ಗೊತ್ತು, ಕಂಬಳಗಳಲ್ಲಿ ಕೋಣಗಳನ್ನ 2-3 ಡೇಸ್ ಬಿಫೋರು ಕಂಟಿನ್ಯೂಸ್ ಹುರುಳಿಕಾಳನ್ನ ತಿನ್ನಿಸ್ತಾರೆ ಅದಕ್ಕೆ. ದೆನ್ ಓನ್ಲಿ ಆ ಸ್ಪೀಡಲ್ಲಿ ಆ ಎನರ್ಜಿಲಿ ಓಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅದಕ್ಕೆ ನಾವು ಪ್ರಾಣಿನೇ, ನಾವು ಸ್ವಲ್ಪ ಬುದ್ಧಿವಂತ ಪ್ರಾಣಿ ಆಗಿದ್ದೀವಿ, ಆದ್ರೆ ಈಗ ಅತಿ ಬುದ್ಧಿವಂತ ಪ್ರಾಣಿ ಆಗಿದ್ದೀವಿ, ಅದು ದೊಡ್ಡ ಸಮಸ್ಯೆ ಆಗಿದೆ. ಬುದ್ಧಿವಂತ ಪ್ರಾಣಿ ಆದಷ್ಟೇ ಓಕೆ ಆಗಿತ್ತು ನಮಗೆ, ಮಂಗನಿಂದ ಮಾನವಾಗಿದ್ರು ಓಕೆ ಇತ್ತು, ಬಟ್ ಈಗ ನಾವು ಅದಕ್ಕಿಂತ ಮಿಗಿಲು ಹೋಗ್ಬಿಟ್ಟಿದೀವಿ. ಅದೇ ಸಮಸ್ಯೆ ಆಗಿರೋದು. ಏನಂದ್ರೆ ಇದು ಅದೇ ಪ್ರಾಣಿಗಳಿಗೆ ಕೊಟ್ಟಂತ ಎನರ್ಜಿನ ನಮ್ಗೆ ಕೊಡುತ್ತೆ, ಹಿತವಾಗಿ ನಾವು ಬಳಸ್ಬೇಕಷ್ಟೇ. ಬೇರೆ ಬೇರೆ ಹೈ ಕ್ಯಾಲರಿ ಅಂತ ಎದೆಂತ ಸರ್ ಹೇಳಂಗೆ ಕಸ ಅಂತಾರಲ್ಲ, ಅಂತ ಕಸಗಳನ್ನ ಭಾಳ ಹಾಕೊಂತೀವಿ. ಅವಕ್ಕೆ ಯಾವುದಕ್ಕೂ ಕ್ವಶನ್ ಮಾಡಲ್ಲ. ಈ ಹುರುಳಿಕಾಳು ತಿಂದ್ರೆ ನಾವು ಕುದುರೆ ತರ ಆಗ್ಬಿಡ್ತೀವ.